ಅನ್ವಿಲ್ಲಿಂಗ್ನೆಸ್ ಟು ಪ್ಲ್ಯಾನ್ ಮಾಡೋಕ್ಕೆ ರೆಡಿ ಇಲ್ಲ. ಈಗ ನನ್ನ ಜೊತೆ ಒಬ್ಬ ಹುಡುಗ ಬಂದ, ಈ ತಿಂಗಳಿಗೆ ಒಂದು ಪ್ಲ್ಯಾನ್ ಮಾಡ್ಕೊಂಬ, ಏನೇನು ವರ್ಕ್ ಮಾಡ್ತೀಯ ಅಂತ. ನಾನು ಓಡ್ತೀನಿ ಅಂತ ಬರ್ಕೊಬರ್ತಾನೆ ಅವನು. ಅಂದರೆ ಓದಲೇಬೇಕು, ಓಡಲೇಬೇಕು. ಮಧ್ಯಾಹ್ನ ಊಟ ಮಾಡ್ತೀನಿ, ದಿಸ್ ಇಸ್ ಆಲ್ಸೋ ಪ್ಲ್ಯಾನ್. ಊಟ ನೀವು ಯಾರಾದರೂ ಪ್ಲ್ಯಾನ್ ಹಾಕ್ತಾರಾ? ಮಧ್ಯಾಹ್ನ ಊಟ ಮಾಡ್ತೀನಿ, ರಾತ್ರಿ ಊಟ, ಇಸ್ ಇಟ್ ಪ್ಲ್ಯಾನ್ ಅಲ್ಲ. ಪ್ಲ್ಯಾನ್ ಅಂದರೆ ಇವತ್ತು ಏನು ಕೆಲಸ ಮಾಡ್ತೀನಿ ನಾನು, ದಟ್ ಈಸ್ ಅ ಪ್ಲ್ಯಾನ್. ನೀವು ಡೈರಿ ಬರೀರಿ ಅಂದರೆ ಬೆಳಿಗ್ಗೆ 5 ಗಂಟೆಗೆ ತಿಂಡಿ ತಿಂದೇನು, 6 ಗಂಟೆಗೆ ಯೂಟ್ಯೂಬ್ ನೋಡಿದ್ದೀನಿ, ಇದೆಲ್ಲ ಡೈರಿ ಬರೆಯೋದು. ಏನು ಟಾರ್ಗೆಟ್ ಇತ್ತು ಆ ಟಾರ್ಗೆಟ್ಗಳನ್ನು ರೆಡಿ ಆಗ್ತಾ ಇದ್ದೀನಾ ಅಂತ ನನ್ನ ಮೈಂಡಲ್ಲಿ ಯೋಚನೆ ಇರಬೇಕು, ನಾನು ಇದು ಮಾಡ್ತೀನಿ ಅಂತೇಳಿ. ಸಿಂಪ್ಲಿ ಪ್ಲ್ಯಾನ್ ಎ, PDO. ಇಫ್ PDO ನಾಟ್ ಕಾಲ್ ಫಾರ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು? ಓಕೆ, PDO ಇಲ್ಲ ಅಂದರೆ ನಾನು ಗ್ರೂಪ್ ಸಿನಲ್ಲಿ ಯಾವ್ದಾದ್ರು ಮಾಡ್ತೀನಿ. PDO ಗ್ರೂಪ್ ಸಿ ಎರಡೂ ಕರೆದಿಲ್ಲ ಅಂದರೆ ಏನು ಮಾಡಬೇಕು? ಇನ್ನೊಂದು ಯಾವುದು, ಅದಕ್ಕೆ ನಿಯರ್ ಬೈ ಇರೋಂಥದ್ದು, ಯಾವುದ್ಯಾವುದೋ ಅಲ್ಲ. ಇದು ನೀವು ಸ್ಟೇಟ್ನ ಒಂದಷ್ಟು ಎಕ್ಸಾಮ್ UPSCನಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, UPSCಯಲ್ಲಿ ಇದು ಮಾಡ್ತೀನಿ, ಇದಾಗಲ್ಲ ಅಂದರೆ ಇಂಡಿಯಾದು ಮಾಡ್ತೀನಿ. ಇದಾಗ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ. ಬಿಸ್ನೆಸ್ ಪರ್ಸನ್ಗಳು ಇಟ್ಕೊಂಡಿರ್ತಾರೆ, ಯಾವುದೇ ಮಾರ್ಕೆಟಿಂಗ್ ಸ್ಕಿಲ್ಲಲ್ಲಿ ಇಟ್ಕೊಂಡಿರ್ತಾರೆ. ನೀವು ವಿದ್ಯಾರ್ಥಿಗಳು ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ, ಪ್ಲ್ಯಾನ್ ಸಿ ಇಲ್ಲದೆ ಬದುಕಿದರೆ ಆಗೋದಿಲ್ಲ. ಬಿಕಾಸ್ ನಿಮ್ಮ ಪ್ಲ್ಯಾನ್ ಏನೋ ಜಾಬೇ ನಿಮಗೆ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ. ಬಿಕಾಸ್ ಇಂಡಿಯಾದಲ್ಲಿ ಕೋಟಿಗಟ್ಟಲೆ ಜನ ಗ್ರಾಜ್ಯುಯೇಟ್ 1 ವರ್ಷಕ್ಕೆ ರಿಲೀಸ್ ಆಗ್ತಾರೆ. ಅಲ್ಲಿ UPSC ಬಿಡೋ ನೋಟಿಫಿಕೇಷನ್ನೇ 1,000. ಕರ್ನಾಟಕದ KPSC KSಗಳು ಕಾಲ್ಫಾರ್ ಆಗ್ತಾವೋ ಬಿಡ್ತಾವೋ ದೇವರೇ ಬಲ್ಲ, ಆ ಸ್ಥಿತಿಯಲ್ಲಿರುತ್ತೆ. ಹಾಗಿದ್ದಾಗ ಪ್ಲಾನ್ ಎ, ನಾನು ಇಲ್ಲಿಗೆ ಸ್ಟಿಕ್ಕನ್ ಆಗೋಂಗಿಲ್ಲ. ಪ್ಲ್ಯಾನ್ ಬಿ ಇರಬೇಕು, ಪ್ಲ್ಯಾನ್ ಸಿ ಇರಬೇಕು. ಬಟ್ ನಿಮ್ಮ ಸಕ್ಸಸ್ ಬೇಕಷ್ಟೇ ನಮಗೆ. ದೆನ್ ಅನ್ವಿಲ್ಲಿಂಗ್ನೆಸ್ ಟು ಪ್ರಿಪೇರ್, ಜೊತೆಗೆ ಪ್ರಿಪೇರ್ ಆಗೋದು. ಪ್ಲ್ಯಾನ್ ಮಾಡಿದ್ರಿ ನಾನು ಇಂಥದ್ದು ಆಗಬೇಕು, ಅದಕ್ಕೆ ಪ್ರಿಪೇರ್ಡ್ನೆಸ್ ಬೇಕಲ್ಲ. ದಟ್ ಈಸ್ ಸಬ್ ಆ್ಯಕ್ಷನ್ ಪ್ಲಾನ್ ಅಂತ ಕರಿತೀವಿ. ಡೇ ಬೈ ಡೇ ಏನು ಮಾಡ್ತೀರಾ, ಅವರ್ ಬೈ ಅವರ್ ಏನು ಮಾಡ್ತೀರಾ, ಡೂಯಿಂಗ್ ಎಕ್ಸಾಕ್ಟ್ಲಿ ರೈಟ್ ಏನು ಮಾಡ್ತೀರಾ, ಆಲ್ಮೋಸ್ಟ್ ರೈಟ್ ಏನು ಮಾಡ್ತೀರಾ ಅಂತ. ಇಲ್ಲಿ ಇಷ್ಟೇ ಫಸ್ಟ್ಗೆ ಹೇಳಿದ್ದೀನಿ ನಾನು, ಬುಲ್ಗೆ ಶೂಟ್ ಮಾಡೋದು ಎಕ್ಸಾಕ್ಟ್ಲಿ ರೈಟ್, ಕರೆಕ್ಟಾಗಿ ಶೂಟ್ ಮಾಡೋದು ಸಕ್ಸಸ್. ಅದು ಆಲ್ಮೋಸ್ಟ್ ರೈಟ್ 8ಕ್ಕೆ ಶೂಟ್ ಮಾಡಿದ್ದೀರ ನೀವು, ಆದರೆ ನೀವು ಪಾಯಿಂಟ್ಸ್ ತೊಗೊಳ್ಳಿಲ್ಲ, ಆಟೋಮೆಟಿಕ್ಲಿ ಔಟ್, ಸೋತೋಗಿದ್ದೀರಾ. ಹಾಗಾಗಿ ಪ್ರಿಪೇರ್ ಇರಬೇಕು, ಪಕ್ಕಾ ಪ್ಲ್ಯಾನೆಡ್ ಆಗಿರ್ಬೇಕು ಲೈಫು. ಹೆಂಗೆ ಬೇಕಂಗೆ ಇರೋದಲ್ಲ. ನಾನೇನು ಇದನ್ನು ನೀವು 60 ವರ್ಷವರೆಗೂ ಇದೇ ಮಾಡಿರಿ ಅಂತ ಹೇಳ್ತಾ ಇಲ್ಲ. ನಂದೊಂದು ಮಾತಿದೆಯಲ್ಲ, 4 ತಿಂಗಳು ಕಷ್ಟಪಟ್ಟರೆ 40 ವರ್ಷ ಸುಖವಾಗಿರ್ತೀರಿ ಅಂತ. ಆ 4 ತಿಂಗಳು ಹಿಂಗಿರಬೇಕು. ಸುಮ್ಮನೆ ಬುಕ್ ತೆಗಿತೀನಿ ತಿರುಗಿಸ್ತೀನಿ ಇಲ್ಲ, ಮಿನಿಟ್ ಬೈ ಮಿನಿಟ್ ವರ್ಕ್, ಇಂತಿಂಥ ಗಂಟೆಲಿ ಇದು ಕೆಲಸ ಮಾಡ್ತೀನಿ. ದಟ್ ಈಸ್ ಪ್ರಿಪೇರ್ಡ್ನೆಸ್. ಕುತ್ಕೊಂಡು ಬರೀರಿ, 1-2 ತಾಸು ಹೋಗಲಿ. 1 ಮಂತ್ನ ಪ್ಲ್ಯಾನು 2 ಅವರ್ 1 ಡೇನಲ್ಲಿ 2 ಗಂಟೆ ಹೋಗ್ಬಿಡಲಿ. ಪ್ಲ್ಯಾನ್ ಮಾಡಬೇಕು, ಅದಕ್ಕೆ ತಕ್ಕಂಗೆ ಬದ್ಧತೆಯಿಂದ ಕೆಲಸ ಮಾಡಬೇಕು. ಜೊತೆಗೆ ರ್ಯಾಷನಲೈಸಿಂಗ್, ರೀಸನ್ ಹೇಳೋದು. ಸಬೂಬು, ನಾನು ಅನ್ಲಕ್ಕಿ ಸರ್, ನನ್ನ ಕೈಲಾಗಲಿಲ್ಲ, ನಾನು ತುಂಬ ಚಿಕ್ಕವನು. ಈಗ ಹೈಸ್ಕೂಲ್ ಹುಡುಗರು PU ಹುಡುಗರಿಗೆ ಹೋಗ್ತೀವಿ ಮೋಟಿವೇಶನ್ ಮಾಡೋದಕ್ಕೆ. ಸರ್ ನಾವು ಇನ್ನೂ ಚಿಕ್ಕವರು, ಈಗಲೇ ನಾವು ಮಾಡಬೇಕಾ? ಡಿಗ್ರಿ ಹುಡುಗರು ಅಲ್ಲಣ್ಣ, ನಿಂದು ಆಲ್ರೆಡಿ ಫೈನಲ್ ಇಯರ್ ಡಿಗ್ರಿ 18 ವರ್ಷ ಆಗಿದೆ. UPSC ಕ್ಲಿಯರ್ ಮಾಡ್ಕೊಂಬರ್ತಾರೆ 21 ವರ್ಷಕ್ಕೆ. ಇನ್ನು 3 ವರ್ಷಕ್ಕೆ ನೀನು UPSC ಆಗಬೇಕು ಅಂತೀಯ, ನಾನು ಇನ್ನು ಚಿಕ್ಕ ಹುಡುಗ ಅಂತೀಯ. ಹೈಸ್ಕೂಲ್ ಮಕ್ಕಳು ಅಷ್ಟೇ ಕತೆ, 16 ವರ್ಷ ಆಗಿರುತ್ತೆ ಚಿಕ್ಕ ಹುಡುಗ ಅಂತಾರೆ. ಭಾರತದಲ್ಲಿ ಹೆಣ್ಮಕ್ಳಿಗೆ 18 ವರ್ಷಕ್ಕೆ ಮದುವೆನೇ ಮಾಡ್ಬೋದು ಅಂತ ಹೇಳ್ತೀನಿ. 2 ಇಯರಿಗೆ ಮದುವೆ ಆಗಕ್ಕೆ ಎಲಿಜಿಬಲ್ ಇರೋ ಹೆಣ್ಮಗು ಒಂದು, ನಾನು ಇನ್ನೂ ಚಿಕ್ಕ ಹುಡುಗಿ ಅಂದ್ಕೊತಾ ಇದ್ದೆ 10th ಇದ್ಕೊಂಡು ಅಂದರೆ ಇಟ್ಸ್ ನಾಟ್ ಅಗ್ರಿ. ಕೆಲವರು ನಂಗೆ 30 ವರ್ಷ ಆಗೋಗ್ಬಿಡ್ತು, ನನ್ನ ಕೈಲಾಗಲ್ಲ, ಐ ಆಮ್ ಟೂ ಓಲ್ಡ್, ನಾನು ಹ್ಯಾಂಡಿಕ್ಯಾಪ್ಡ್ ಇದ್ದೀನಿ, ನನಗೆ ಅಂಗವೈಕಲ್ಯ ಇದೆ. ನೋ ರೀಸನ್. ನಾನು ಸ್ಮಾರ್ಟ್ ಇಲ್ಲ, ನಂಗೆ ಅಷ್ಟು ಎಜುಕೇಷನ್ ಸಿಕ್ಕಿಲ್ಲ, ನಾನು ಕಾಮರ್ಸಲ್ಲಿ ಓದ್ಬಿಟ್ಟಿದ್ದೀನಿ, ನಾನು ಸೈನ್ಸ್ ಓದ್ಬಿಟ್ಟಿದ್ದೀನಿ, ಈ ಕಾರಣನೇ ಹೇಳಬೇಡ್ರಿ. ಈ ಜಗತ್ತು, ನೀವು ನನ್ನನ್ನು ಕನ್ವಿನ್ಸ್ ಮಾಡ್ಬೋದು, ರೀಸನ್ ಹೇಳಿ, ಹಾಗಲ್ಲ ಸರ್ ಹೀಗಲ್ಲ ಸರ್ ಅಂತೇಳಿ. ನಿಮ್ಮ ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡ್ಬೋದು, ತೀರಾ ನಿಮ್ಮ ಫ್ರೆಂಡ್ಸನ್ನು ಕನ್ವಿನ್ಸ್ ಮಾಡ್ಬೋದು. ಆದರೆ ಸ್ವಲ್ಪ ಆಚೆಗಿನ ಒಬ್ಬ ವ್ಯಕ್ತಿ ನಿಮ್ಮನ್ನು ಕನ್ವಿನ್ಸ್ ಆಗಲ್ಲ. ಸೋತಿದ್ದಾನೆ, ಏನೇನೋ ಮಾತಾಡ್ತಾನೆ ಅಂತಲೇ ಹೇಳೋದು. ಈ ಜಗತ್ತು ನಿಮ್ಮ ರೀಸನ್ಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ವರ್ಲ್ಡ್ ಕಪ್ ಗೆದ್ದಿಲ್ವಾ, ಏಷ್ಯಾ ಕಪ್ಪಲ್ಲಿ ಗೆದ್ದಿಲ್ವಾ, ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ತಂದಿಲ್ವಾ, ಇಷ್ಟೇ. ಬೇರೆ ಏನು ರೀಸನ್ ಕೇಳೋದಿಲ್ಲ. ಇಲ್ಲ ನಾನು ಸ್ಟ್ರೈಕಲ್ಲಿ ಭಾಗವಹಿಸಿದ್ದೆ ಡೆಲ್ಲಿನಲ್ಲಿ, ಹಾಗಾಗಿ ನಂಗೆ ಪ್ರಿಪೇರ್ ಆಗೋಕ್ಕಾಗಲಿಲ್ಲ, ಹಾಗಂತ ಹೇಳಿದ್ರೆ ಬಜರಂಗ್ ಪೂನಿಯಾ ಅವರಿಗೆ ಕ್ಷಮೆ ಇಲ್ಲ. ಬಿಕಾಸ್ ಅವರು ಮೆಡಲ್ ತಂದ್ರೋ ಇಲ್ಲೋ ಅಷ್ಟೇ ಕೇಳ್ತಾ ಇರೋದು ಇಂಡಿಯಾ. ನಾನು ಸ್ಟ್ರೈಕಲ್ಲಿದ್ದೆ, ಹಾಗಿದ್ದೆ, ಹೀಗಿದ್ದೆ, ದರ್ ಇಸ್ ನೋ ರೀಸನ್. ಹಾಗಾಗಿ ರೀಸನ್ ಕೇಳೋದಕ್ಕೆ ಜಗತ್ತು ರೆಡಿ ಇಲ್ಲ. ಹಾಗಾಗಿ ನೀವು ಅದನ್ನು ಅಭ್ಯಾಸ ಮಾಡ್ಕೊಳ್ರಿ. ಆ ಕಾರಣ ಕೊಟ್ಟೆ, ಈ ಕಾರಣ ಕೊಟ್ಟೆ ಇಲ್ಲ. ನಿಮಗೆ ಏನು ಕಮಿಟ್ ಆಗಿದ್ದೀರಾ ಅದು ಮಾಡಬೇಕಷ್ಟೆ. ನೆಕ್ಸ್ಟ್, ನಾಟ್ ಲರ್ನಿಂಗ್ ಫ್ರಮ್ ದ ಫಾಸ್ಟ್ ಮಿಸ್ಟೇಕ್ ಅಂತ ಕರಿತೀವಿ. ಹಿಂದಿನ ತಪ್ಪುಗಳಿಂದ ಕಲಿಯದೇ ಇರೋಂಥದ್ದು. ಈಗ ಲಾಸ್ಟ್ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್, ಸೆಕೆಂಡ್ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್, ಥರ್ಡ್ ಅಟೆಂಪ್ಟ್ ಪ್ರಿಲಿಮ್ಸ್ ಫೇಲ್, ಹೀಗೆ ರೀಸನ್. ಹೋದ ಸರಿ ಅದು ಹಿಂಗಾಯಿತು, ಈ ಸರಿ ಇದು ಹಿಂಗಾಯಿತು,
ಸರ್ ಹೋದ ಸರಿ ಕಾನ್ಸ್ಟಿಟ್ಯೂಷನ್ ಟಫ್ ಇತ್ತು, ನಾನು ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಪ್ರಿಪೇರ್ ಮಾಡಿದೆ, ಬಟ್ ದಿಸ್ ಟೈಮ್ ಎಕನಾಮಿಕ್ಸ್ ಕಡೆ ಫೋಕಸ್ ಮಾಡಿದ್ದಾರೆ. ಹಿಂಗೆ ಕಥೆನೇ ಹೇಳ್ತಾ ಇದ್ದರೆ ಯಾವಾಗ ಗೆಲ್ಲೋದು? ಹೋದ ಸರಿ ಏನು ಎರರ್ ಆಯಿತು ಅದನ್ನು ಕಂಪ್ಲೀಟ್ ನೀವು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅದು ಒಂದಕ್ಕೆ ಅಲ್ಲ, ಅದರ ನೈಬರ್ ಏನೇನು ಎರರ್ಸ್ಗಳಾಗ್ಬೋದು, ಏನೇನು ಮಿಸ್ಟೇಕ್ಗಳಾಗ್ಬೋದು, ಪ್ರತಿಯೊಂದಕ್ಕೂ ಪ್ಲ್ಯಾನ್ ಮಾಡ್ಕೋಬೇಕು. ಹಾಗಾಗಿ ಹಿಂದೆ ಏನು ತಪ್ಪಾಯಿತು, ಒಂದು ಸರಿ ನೀವು GPSTR ಕ್ಲಿಯರ್ ಮಾಡಿಲ್ಲ ಒಪ್ಕೋಬೋದು, ಒಂದು ಸರಿ TET ಫೇಲ್ ಆಗಿದ್ರೆ ಒಪ್ಕೋಬೋದು, ಒಂದು ಸರಿ PC ಎಕ್ಸಾಮ್ ಫೇಲ್ ಆಗಿದ್ರೆ ಒಪ್ಕೋಬೋದು. ಮ್ಯಾಕ್ಸಿಮಮ್ 2 ಟೈಮ್ ಎಕ್ಸ್ಕ್ಯೂಸ್ ಕೊಡೋಣ ಇಟ್ಕೊಳ್ರಿ. 3ನೇ ಸರಿನೂ ನೀವು ಸೋಲ್ತಾ ಇದ್ದೀರಿ ಅಂತ ಅಂದರೆ ನೀವು ಇದು ಮಾಡ್ತಾ ಇಲ್ಲ ಅಂತಾರೆ. ಹಳೆಯ ತಪ್ಪುಗಳಿಂದ ಕಲಿತಾ ಇಲ್ಲ, ಇನ್ನೊಬ್ಬರು ತಪ್ಪಿಂದ ಕಲಿತಾ ಇಲ್ಲ. ಸಮ್ ಟೈಮ್ ಏನು ಅಂದರೆ ನೀವು ತಪ್ಪು ಮಾಡಿ ಕಲಿಯೋದು ಹಾಳಾಗೋಗಲಿ, ನಾವೇನು ಹೇಳ್ತೀವಿ ಅಂದರೆ ಇನ್ನೊಬ್ಬರು ತಪ್ಪು ನೋಡೇ ಕಲ್ತ್ಕೊಂಬಿಡಪ್ಪ, ನೀನೇ ಪ್ರತಿಯೊಂದು ತಪ್ಪು ಮಾಡಿ ಮಾಡಿ ಕಲಿಯೋಷ್ಟು ಜೀವನ ದೊಡ್ಡದಿಲ್ಲ ಅಂತ. ಹಾಗಾಗಿ ಏನು ತಪ್ಪು ಮಾಡಿದ್ದೀರಾ ಹೇಳ್ತೀನಿ, ಕ್ವಿಕ್ಕಾಗಿ ಒಪ್ಕೋಬೇಕು, ಹೌದು ತಪ್ಪಾಗಿದೆ ಅಂತ. ಅದರಿಂದ ಕಲಿಬೇಕು. ನಾನೀಗ ರೀಸನ್ ಕತೆಗೀತೆ ಹೇಳಬಾರ್ದು, ಇಮಿಡಿಯೇಟ್ ಅದನ್ನು ರಿಪೀಟ್ ಆಗೋದಕ್ಕೆ ಏನು ಮಾಡಬೇಕು ಆ ಥರ ಪ್ರಿಪೇರ್ ಆಗ್ತಾ ಇರಬೇಕು. ಅದು ಬಿಟ್ಕೊಂಡು ನೀವು ಮಾಡಿದ ತಪ್ಪಿಗೆ ಸಮರ್ಥನೆ ಕೊಟ್ಕೊತ ಕೂತ್ಕೋತಿರಲ್ಲ, ಎಕ್ಸಾಮ್ ಆಗಿ ಬಂದ ಕೂಡಲೇ ಪೇಪರ್ ತೆಗ್ದಿರೋರೇ ತಪ್ಪು, ಬ್ಲೂ ಪ್ರಿಂಟ್ ಪ್ರಕಾರ ತೆಗ್ದಿಲ್ಲ, ಹಾಗಿಲ್ಲ ಹೀಗಿಲ್ಲ ಇಲ್ಲ. ನೀವು ಪ್ರಿಪೇರ್ ಆಗೋದು, ಆ ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಗೆದ್ದು ಬರೋದು. ವೆರಿ ಫಸ್ಟ್ ನಾನಿಲ್ಲಿ ಕನ್ವಿನ್ಸ್ ಮಾಡೋದು, ಇನ್ನೊಬ್ಬರು ಏನೇನು ತಪ್ಪು ಮಾಡ್ತಾರೆ ತಿಳ್ಕೊಳ್ರಿ, ಸೋತವರಿಂದ ತಪ್ಪುಗಳನ್ನು ತಿಳಿದುಕೊಂಡು ಆ ತಪ್ಪು ಮಾಡೋದೇ ಇರುವಂತೆ ರೆಡಿ ಆಗೋದು. ನಂಬರ್ 2, ಅಪ್ಪಿತಪ್ಪಿ ನಿಮ್ಮ ತಪ್ಪಿಂದನೇ ಸೋಲ ಆದರೆ ಆ ತಪ್ಪಿಂದ ಇಮಿಡಿಯೇಟ್ ಕರೆಕ್ಟ್ ಮಾಡ್ಕೊಳ್ಳೋದು. ಇದಾದಾಗ ಗೆದ್ದು ಬರ್ಬೋದು. ನೆಕ್ಸ್ಟ್, ಇನ್ನೆಬಿಲಿಟಿ ಟು ರೆಕಗ್ನೈಸ್ ಅಪಾರ್ಚುನಿಟಿ, ಅವಕಾಶಗಳನ್ನು ಹುಡುಕುವಂಥ ಸ್ಕಿಲ್ ಬೇಕು. ದಿಸ್ ಈಸ್ ಕಾಲ್ಡ್ ಗ್ರೋತ್ ಮೈಂಡ್ಸೆಟ್ ಅಂತ ಕರಿತೀವಿ. ಇನ್ನೊಂದು ಫಿಕ್ಸ್ಡ್ ಮೈಂಡ್ಸೆಟ್, ನಾನು ಹಿಂಗೆ ಇರೋದಪ್ಪ ಅಂಥೇಳಿ. ಅವಕಾಶಗಳು ಹೆಂಗೆ ಬರ್ತವೆ ಅಂತ ಹೇಳಕ್ಕೆ ಬರಲ್ಲ. ಯು ಡೋಂಟ್ ಬಿಲೀವ್, ನಾನು ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆದಾಗ ನಾನು ಒಂದು 6-7 ತಿಂಗಳು ಸರ್ವಿಸ್ ಆಗಿರುತ್ತಷ್ಟೇ, 2 ಅವಕಾಶ ಒಟ್ಟಿಗೆ ಬಂದು ಕೂತ್ಕೊಂಡಿದ್ದೆ ನನ್ನ ಟೇಬಲಲ್ಲಿ. ಒಂದು, ಕಮಿಷನರ್ ಅವರು ಕರೀತಾ ಇದ್ದಾರೆ, ಬೆಂಗಳೂರಿನ ಸ್ಟುಡಿಯೋದಲ್ಲಿ ವರ್ಕ್ ಮಾಡಬೇಕು, ಡಿಪಾರ್ಟ್ಮೆಂಟ್ಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು. ಇನ್ನೊಂದು ಆದೇಶ ಇದೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇಲೆಗೆ ಇವರನ್ನು ಶಿಕಾರಿಪುರದ ಇಂಥ ಕಾಲೇಜಿಗೆ ಇವ್ರನ್ನ ಡೆಪ್ಯುಟೇಷನ್ ಮಾಡಲಾಗಿದೆ ಅಂತ. ಅಂದರೆ ನಾನು 15 ವರ್ಷ ಮನೆಯಲ್ಲಿ ಶಿಕಾರಿಪುರದಲ್ಲಿ ಇದ್ದವನು, ಒಂದು 5-6 ತಿಂಗಳು ಹೊರಗೆ ಹೋಗಿದ್ದೀನಿ, ವಾಪಸ್ ಮನೆಗೆ ಹೋಗಬೇಕು ಅಂತ ಎಷ್ಟು ಗ್ರೀಡ್ ಇರಲ್ಲ ನನಗೆ. ಆ ಆರ್ಡ್ರ್ ಕಾಪಿನೂ ಇದೆ, ಬೆಂಗಳೂರಿನಲ್ಲಿ ಬಂದು ಇಲಾಖೆಗೋಸ್ಕರ ಕೆಲಸ ಮಾಡಬೇಕಂತ ಆರ್ಡ್ರ್ ಕಾಪಿ ಇದೆ. ಆ ಟೈಮಲ್ಲಿ ಇದನ್ನೇ ಯೋಚನೆ ಮಾಡಿದ್ದು, ಫಿಕ್ಸ್ಡ್ ಮೈಂಡ್ಸೆಟ್ಟಾ ಗ್ರೋತ್ ಮೈಂಡ್ಸೆಟ್ಟಾ ಅಂತ. ಮತ್ತೆ ಶಿಕಾರಿಪುರಕ್ಕೆ ಹೋಗ್ಲಾ, ಬೆಂಗಳೂರು ಕಡೆ ಹೋಗ್ಲಾ, ಒಂದು ಇಡೀ ರಾತ್ರಿ ನಿದ್ದೆ ಇಲ್ಲದಂಗೆ ಯೋಚನೆ ಮಾಡಿ ಬೆಳಗ್ಗೆ ಬಂದು ಕಮಿಷನರ್ ಸರ್ ಹೇಳಿದಂತೆ ಆರ್ಡ್ರ್ ರಿಸೀವ್ ಮಾಡ್ತೀನಿ, ನಾನು ಬೆಂಗಳೂರಿಗೆ ಬರ್ತೀನಿ. ಯಾಕೆ ಬಂದೆ ಅಂತ ಅಂದರೆ, ಇಲ್ಲಿ ಅವಕಾಶಗಳಿದೆ, ಹೊಸ ಹೊಸ ಕಾಂಟ್ಯಾಕ್ಟ್ಸ್ಗಳು ಬರುತ್ತೆ, ಹೊಸ ಟೆಕ್ನಾಲಜಿಗಳು ಬರುತ್ತೆ. 2020 ನಂತರ ನಮ್ಮ ಯೂಟ್ಯೂಬ್ಗಳು ಹೇಗೆ ಡ್ರಾಸ್ಟಿಕ್ ಗ್ರೋತ್ ಆಯಿತು ಅಂದರೆ, ಟೆಕ್ನಾಲಜಿ ಜೊತೆ ಟಚ್ ಆದ್ವಿ, ದೊಡ್ಡ ಜನಗಳ ಕಾಂಟ್ಯಾಕ್ಟ್ ಬಂತು, ಗ್ರೋತ್ ಮೈಂಡ್ಸೆಟ್ಟಿಂದ ಕಾರಣ ಆಯಿತು. ನಾನೇನಾದರೂ ಫಿಕ್ಸ್ಡ್ ಮೈಂಡ್ಸೆಟ್ಟಲ್ಲಿ ವಾಪಸ್ ಬ್ಯಾಕ್ ಟು ಶಿಕಾರಿಪುರ್ಗೆ ಹೋಗಿದ್ದೆ ಅಂದರೆ ಕಾಲೇಜ್ಗೆ, ನಾನು ಏನೂ ಬದಲಾವಣೆ ಆಗದೆ ಉಳ್ಕೋತಿದ್ದೇನೋ ಗೊತ್ತಿಲ್ಲ. ದಟ್ ರೀಸನ್ ನೀವು ಅಪಾರ್ಚುನಿಟಿ ಯಾವುದು ರೈಟ್ ಯಾವುದು ರಾಂಗ್ ಎರಡೂ ಸುವರ್ಣಾವಕಾಶಗಳೇ ಬಂದಾಗ ಅದನ್ನು ಸೈಕಾಲಜಿಯಲ್ಲಿ ಉಪಾಗಮ ಅಂತೀವಿ. ಅಪ್ರೋಚ್ ಮೈಂಡ್ಸೆಟ್ ಎರಡೂ ಬೇಕು ಅನಿಸ್ತಿರುತ್ತೆ. ಆ ಟೈಮಲ್ಲಿ ಗ್ರೋತ್ ಮೈಂಡ್ಸೆಟ್ ಯಾವುದಿದೆ ಅದನ್ನು ಕ್ಯಾಪ್ಚರ್ ಮಾಡ್ಕೋಬೇಕು, ಆವಾಗ ನೀವು ಸಕ್ಸಸ್ ಕಾಣ್ತೀರಾ.